ಹೋಗಿ ಬಂಧುಗಳಿಗೆ. ಹ್ಮ್ ಯಾಕೋ ಜೂಮ್ಗಿಂತ ಯೂಟ್ಯೂಬಲ್ಲೇ ಜಾಸ್ತಿ ಆಗ್ತಾ ಇದಾರಲ್ಲ. 30 ಮಾಸ್ಟರ್ಸ್ 30 ಮಾಸ್ಟರ್ಸ್ ಯೂಟ್ಯೂಬಲ್ಲೇ ಇದ್ದಾರೆ. ಹ್ಮ್ ಆದಷ್ಟು ಎಲ್ಲ ಒಂದೇ ಕಡೆ ಜೂಮಲ್ಲಿ ಜಾಯ್ನ್ ಆಗ್ರಿ. ಆಯ್ತಾ? ಒಂದು ಮೋಟಿವೇಶನ್ ಇರ್ತದೆ ಎಲ್ಲರಿಗೂ. ಆ ಆಮೇಲೆ ಮೋಟಿವೇಶನ್ ಇರ್ತದೆ. ಇಲ್ಲಾಂದ್ರೆ ಇಲ್ಲಿದ್ದವರಿಗೆ ಅಲ್ಲೇ ಗೊತ್ತಾಗಲ್ಲ, ಅಲ್ಲಿದ್ದವರಿಗೆ ಇಲ್ಲಿ ಗೊತ್ತಾಗಲ್ಲ. ಓಕೆ, ಇಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಅನ್ನೋರು ಮಾತ್ರ ಯೂಟ್ಯೂಬಲ್ಲಿ ಜಾಯ್ನ್ ಆಗಿ. ಯೂಟ್ಯೂಬಲ್ಲಿ ಅದಕ್ಕೆ ಯೂಟ್ಯೂಬಲ್ಲಿ ಬಿಟ್ಟಿದ್ದು ಯಾಕೆಂದ್ರೆ ಬಹಳ ಜನರಿಗೆ ಕನೆಕ್ಟ್ ಆಗ್ತಾ ಇಲ್ಲ ಜೂಮಲ್ಲಿ. ಹಂಗಾಗಿ ನೆಟ್ವರ್ಕ್ ಇಲ್ಲದೆ ಇರೋರಿಗೆ ಅದು ದೊಡ್ಡ ಸಮಸ್ಯೆ. ಅಂದ್ರೆ ಹಳ್ಳಿಯಲ್ಲಿರೋರು, ನೆಟ್ವರ್ಕ್ ಸಮಸ್ಯೆ ಇರೋರು, ಆ ಕಾರಣದಿಂದ ಆ, ಏನ್ ಮಾಡ್ತಾ ಇದ್ದೀವಿ, ಯೂಟ್ಯೂಬಲ್ಲೂ ಲೈವ್ ಕೊಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಸಂಗಮೇಶ್ ಎಲ್ಲಾದ್ರು ಇದಾರಾ? ಸಂಗಮೇಶ್ ಜಿ, ನಿಮ್ಮ ಇವತ್ತಿನ ಸಂದೇಶವೇನು? ಮಾಸ್ಟರ್ಸ್ ಯಾರಾದರೂ? ಪ್ರೇಮಲತಾ ಮೇಡಮ್, ನೀವು ಇವತ್ತಿದನ್ನು ಹೇಳ್ತೀವಿ ಅಂತಿಲ್ಲ ವಚನ. ಓಕೆ ಓಕೆ ಮಾಸ್ಟರ್ಸ್, ಯಾರಾದರೂ ಹೊಸಬ್ರು ಜಾಯ್ನ್ ಆಗಿದೆ, ಯಾರಾದರೂ ಮಾತಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಆ, ಮಾತಾಡಿ. ಓಕೆ, ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಆಯ್ತಾ? ಆದಷ್ಟು ಜೋಮಲ್ಲಿ ಜಾಯ್ನ್ ಆಗಿ ಎಲ್ಲರೂ. ಇಲ್ಲಿ ಕನೆಕ್ಟ್ ಆಗಲ್ಲ ಅನ್ನೋರು ಯೂಟ್ಯೂಬಲ್ಲಿ ಜಾಯ್ನ್ ಆಗಿ. ಆಯ್ತಾ? ತೊಂದರೆ ಇಲ್ಲ. ಆದರೂ ಹ್ಮ್ ಎಲ್ಲರೂ ಬೆಳಗ್ಗೆವರೆಗೂ ಮಾಡಿ. ಆಮೇಲೆ ಆಮ್, ಇದು ಏನು ಅಂದ್ರೆ ಹ್ಮ್ ಎಲ್ಲರೂ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ. ಯಾರಿಗಾದ್ರೂ ತುಂಬಾ ಕಾಲು ದಪ್ಪ ಆಗೋದು ಈ ತರ ಅಂತ ಅನ್ಸಿದ್ರೆ ಅವ್ರು ಏನ್ ಮಾಡಿ ಅಂತಂದ್ರೆ ಸ್ವಲ್ಪ ಹೊತ್ತು ನಿಮಗೆ ಅವೇರ್ನೆಸ್ ಇರುವಾಗ ಕೆಳಗಡೆ ಕಾಲು ಮಡಚಿ ಕೆಳಗಡೆ ಕೂತ್ಕೊಳ್ಳಿ. ನಿಮಗೆ ಯಾಕೋ ನಿದ್ದೆ ಬರ್ತಾ ಇದೆ ಅನ್ನುವಾಗ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ. ಆಯ್ತಾ? ಹ್ಮ್ ಆಮೇಲೆ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಕೆಲವರು ಹೇಳ್ತಿದ್ದಾರೆ ನನಗೆ ಕೂರಕ್ ಆಗ್ತಾ ಇಲ್ಲ. ಯಾಕೆ ಕೂರಕ್ ಆಗ್ತಾ ಇಲ್ಲ? ನಿದ್ದೆ ಬರ್ತಾ ಇದೆ. ನಿದ್ದೆ ಬರ್ತಾ ಇದೆ, ಮತ್ತೆ ನಿದ್ದೆ ಬರ್ತದೆ ರಾತ್ರಿ ರಾತ್ರಿ ಇರೋದೇ ನಿದ್ದೆ ಬರಕ್ಕಾಗಿ. ಅವಾಗ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಟ್ರಿಕ್ಸ್ ಇದೆ. ನಿದ್ದೆ ಬಂದ್ರೆ ತಡಿಬಾರ್ದು. ನಿದ್ದೆ ಬಂದ್ರೆ ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡಬಾರ್ದು. ಒಂದು ಎರಡನೇದು, ನಿದ್ದೆ ಬಂದ್ರೆ ಚೇರ್ ಬಿಟ್ಟು ಎದ್ದು ಹೋಗಿ ಮಲ್ಕೊಳ್ಬಾರ್ದು. ಆಯ್ತಾ? ಮತ್ತೆ ಇನ್ನೇನ್ ಮಾಡ್ಬೇಕು ಅಂದ್ರೆ ಹ್ಮ್ ಧ್ಯಾನ ಸ್ಥಿತಿಯಲ್ಲಿ ಧ್ಯಾನ ಸ್ಥಿತಿಯಲ್ಲಿಯೇ ಕುಳಿತುಕೊಂಡು ನಿದ್ರೆಗೆ ಜಾರಬೇಕು. ಧ್ಯಾನ ಸ್ಥಿತಿಯಲ್ಲಿ ನಿದ್ರೆಗೆ ಜಾರಬೇಕು. ಆಯ್ತಾ? ಧ್ಯಾನ ಸ್ಥಿತಿಯಲ್ಲಿ ಅಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀರಲ್ಲ, ಹಾಗೆ ನಿದ್ರೆಗೆ ಜಾರಬೇಕು. ಅದನ್ನ ಯೋಗ ನಿದ್ರೆ. ಅಂದ್ರೆ ನಮಗೆ ಪ್ರಜ್ಞೆ ಇರೋಲ್ಲ. ಆದ್ರೆ ನಮ್ಮ ಆತ್ಮ ಅಥವಾ ನಮ್ಮ ದೇಹ ಧ್ಯಾನ ಸ್ಥಿತಿಯಲ್ಲಿ ಧ್ಯಾನ ಮಾಡ್ತಾ ಇರ್ತದೆ. ಧ್ಯಾನ ಸ್ಥಿತಿಯಲ್ಲಿ ಮುಂದುವರಿತಾ ಇರ್ತದೆ. ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿ. ನಿದ್ದೆ ಬಂತು ಅಂತ ಮಲಗಬಾರ್ದು. ನಿದ್ದೆ ಬಂತು ಅಂತ ಹೋಗಿ ಎದ್ದು ಹೋಗಿ ಮಲಗಬಾರ್ದು. ಆಮೇಲೆ ನಿದ್ದೆ ಬಂತು ಅಂತ ಕಂಟ್ರೋಲ್ ಮಾಡ್ಲಿಕ್ಕೂ ಟ್ರೈ ಮಾಡಬಾರ್ದು. ಆಯ್ತಾ? ಯೋಗ ನಿದ್ರೆ ಪ್ರಾಕ್ಟೀಸ್ ಮಾಡಬೇಕು. ಬೆಳಿಗ್ಗೆವರೆಗೂ ಕೂರೋದು ಮುಖ್ಯ. ಯಾರು ಆ, ಆಮೇಲೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದಾವೆ. ಈಗ ನಾವೆಲ್ಲ ಇರ್ತೀವಿ ನೋಡ್ರಿ ಬೆಳಿಗ್ಗೆವರೆಗೂ. ಹ್ಮ್ ಹಂಗೆ ಅದಕ್ಕೆಲ್ಲ ಮೆಥಡ್ಸ್ ಇದೆ ಬೇರೆ. ಅದು ಒಂದೇ ಸರಿ ಬರುವಂಥದ್ದಲ್ಲ. ಆಯ್ತಾ? ನಿಧಾನವಾಗಿ ನಮ್ಮಲ್ಲಿ ಡೆವಲಪ್ ಆಗುವಂಥದ್ದು. ಹಾಗಾಗಿ ಅದು ನಿರಂತರ ಸಾಧನೆ ಬೇಕು. ಹಾಗಾಗಿ ಫಸ್ಟ್ ನೀವು ಕೂರೋದನ್ನ ಕಲೀರಿ, ಪ್ರಾಕ್ಟೀಸ್ ಮಾಡಿ ಬೆಳಿಗ್ಗೆವರೆಗೂ. ಸಾಕು. ಎಷ್ಟು ದಿನ ಮಲಗ್ತೀರಿ? ಏನು ಇಲ್ಲಿವರೆಗೂ ಮಲಗಿ 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 ಏನ್ ಸಾಧಿಸಿದ್ದಾರೆ? ಹಾಸ್ಪಿಟ್ಲಿಗೆ ಹೋಗೋ ತಪ್ಪಲಿಲ್ಲ, ರೋಗ ಬಾಧೆ ತಪ್ಪಲಿಲ್ಲ, ಸಮಸ್ಯೆ ತಪ್ಪಲಿಲ್ಲ, ಯಾವುದು ತಪ್ಪಲಿಲ್ಲ. ಹೋಗಿ ಇನ್ನಾದರೂ ಎದ್ದೇಳೋಣ. ಎದ್ದೇಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಸ್ವಾಮಿ ವಿವೇಕಾನಂದರು ಅವತ್ತೇ ಹೇಳಿ ಪಾಪ ಅವರು ಹ್ಮ್ ಬೆನ್ನು ನೋವು ಶುರುವಾಗಿದೆ, ಏನ್ ಮಾಡೋದು? ಕ್ಲೆನ್ಸಿಂಗ್ ಆಗ್ತಾ ಇರ್ತದೆ. ಆಯ್ತಾ? ಬೆನ್ನು ನೋವು ಶುರುವಾಗ್ತದೆ, ಕೈ ನೋವು, ಕಾಲು ನೋವು, ಇದಕ್ಕಿದ್ದ ಹಾಗೇನೆ ಏನೇನೋ ನೋವುಗಳು ಬರ್ತದೆ. ಆ ಹಾಗಾಗಿ ಅದೆಲ್ಲ ಕ್ಲೆನ್ಸಿಂಗ್ ಮತ್ತೆ ಪುನಃ ಹೋಗ್ತದೆ. ಅದು ಬಂದಾಗ ಅದನ್ನು ಅಸೆಪ್ಟ್ ಮಾಡಿ. ನಾವು ಮೊದಲೇ ಹೇಳಿದ್ವಿ, ನಮ್ಮ ನಡೆಯೇ ಬೇರೆ ರೀತಿ ಇರಬೇಕು, ಡಿಫ್ರೆಂಟ್ ಆಗಿರ್ಬೇಕು. ಯಾರೋ ಸಾಮಾನ್ಯರದವರ ಹಾಗೆ ಇರಬಾರ್ದು. ಆಯ್ತಾ? ಹೇಗಿರ್ಬೇಕು ಅಂದ್ರೆ ಫುಲ್ಲು ಪಾಸಿಟಿವ್ ಆಗಿರ್ಬೇಕು. ಯಾವುದು ಕೂಡ ಇಲ್ಲಿವರೆಗೆ ಏನ್ ಕತೆ ಹೇಳಿದ್ದೆ ಅದನ್ನೇ ಅಲ್ಲ. ಆ, ಯಾವುದು ಸುಮ್ಮನೆ ಗತಿಸ್ತಾ ಇಲ್ಲ. ಪ್ರತಿಯೊಂದರ ಹಿಂದೆ ಒಂದು ಕಾರಣ ಇದೆ. ಇವತ್ತು ನಮ್ಮಲ್ಲಿ ಏನೋ ಒಂದು ಬರ್ತಾ ಇದೆ ಅಂತಂದ್ರೆ ಅದು
ಕರ್ಮ ಕಾರಣ ಇರ್ತದೆ. ಹ್ಮ್ ಅದು ಕ್ಲೆನ್ಸಿಂಗ್ ಆಗ್ತಾ ಇದೆ ಈಗ, ಅಂದ್ರೆ ಕ್ಲೀನಿಂಗ್ ಆಗ್ತಾ ಇರ್ತದೆ. ಅದನ್ನೇ ಕಾಯಾನುಪಾಸನ ಅಂತ ಕರೆಯೋದು. ನಾಡಿಮಿಂಡಲ ಶುದ್ಧೀಕರಣ, ಕಾಯಾನುಪಾಸನ ಅದಾಗ್ತಾ ಇರ್ತದೆ. ಅವಾಗ ಇರಿಟೇಷನ್ ಆಗ್ತದೆ. ಆ ಕುತ್ಕೊಳಕ್ಕಾಗಲ್ಲ, ಎದ್ದು ಹೋಗೋಣ ಅನ್ನಿಸ್ತದೆ. ಆಮೇಲೆ ಏನು ಬೇಡ ಅಂತ ಅನಿಸುತ್ತೆ. ಸಾಕಪ್ಪ ಸಾಕು ಅನಿಸ್ತದೆ. ಹಾಗಾದ್ರೂ ಕೂಡ ನಾವು ಬಿಡಬಾರ್ದು, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರ್ಬೇಕು. ಅದೊಂದು ಸ್ವಲ್ಪ ಕ್ಲೀನಿಂಗ್ ಆಗೋವರೆಗೂ. ಆಮೇಲೆ ಹಂಗಾಗಲ್ಲ, ಆರಾಮ್ಸೆ ನೀವು ಎಷ್ಟೊತ್ತು ಕೂತ್ರು ಆ ಮತ್ತೆ ಇನ್ನೂ ಯಾರಾದ್ರೂ ಬಂದು ಎಬ್ಬಸ್ಬೇಕು ನೀವು. ಸಾಕು ಹೇಳೋ ಮೇಲೆ 7 ಗಂಟೆ ಆಯ್ತು, 8 ಗಂಟೆ ಆಯ್ತು ಅಂತ. ಹ್ಮ್ ಆ ಸ್ಥಿತಿಯಲ್ಲಿ ಕೊಡ್ತಾರೆ. ಹಾಗಾಗಿ ಮೊದಲು ಕೂರೋದು ಮುಖ್ಯ. ಹ್ಮ್ ಅದೆಲ್ಲ ಆಗುತ್ತೆ. ಆ, ತೊಂದ್ರೆ ಇಲ್ಲ, ಫೇಸ್ ಮಾಡಿ. ಅದಾಗಬೇಕು. ಅದಾಗ್ತಾ ಇದೆ, ಏನೋ ನಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ, ಏನೋ ಚೇಂಜಸ್ ಆಗ್ತಾ ಇದೆ ಅಂತಂದ್ರೆ ಅದು ಕ್ಲೀನಿಂಗ್ ಆಗ್ತಾ ಇದೆ ಅಂತ ಅರ್ಥ. ಅದಾಗಲಿ. ಇಲ್ಲಾಂದ್ರೆ ಇಲ್ಲದೆ ಇರೋದು ಬರ್ಬೋದು ನಾವು. ಹ? ಆಮೇಲೆ ಅಸೆಟ್ ಮಾಡಿ. ಆ ಏನಾದ್ರೂ ನೋವು ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ಅದನ್ನು ಒಪ್ಕೋಬೇಕು. ಎಸ್, ಐ ಅಕ್ಸೆಪ್ಟೆಡ್, ನಾನು ಏನೋ ಮಾಡಿದ್ದೀನಿ, ಅದಕ್ಕೆ ಅದು ಬಂದಿದೆ. ಅದು ಯಾಕೆ ಬಂದಿದೆ? ತಾನು ಕ್ಲೀನ್ ಆಗ್ಲಿಕ್ಕೆ ಬಂದಿದೆ, ಅದಕ್ಕೆ ಅದನ್ನ ಅಸೆಟ್ ಮಾಡಿ ಹೌದು ಅಂತ ಒಪ್ಕೋಬೇಕು. ಒಪ್ಕೊಂಡು ಆ ಅದಕ್ಕೆ ಸಾರಿ ಕೇಳಬೇಕು. ಅಂದ್ರೆ ನಾನು ಏನೋ ತಪ್ಪು ಮಾಡಿದ್ದೀನಿ, ಏನೋ ಕರ್ಮ ಇದೆ, ಆ ಕರ್ಮಕ್ಕಾಗಿ ಇದು ಬಂದಿದೆ. ಆಯ್ತಾ, ನೀನು ಬಂದಿದ್ದಕ್ಕೆ ನನಗೆ ಹಾರ್ಟ್ಲಿ ನಾನು ನಿನ್ನ ಏನಂತೀವಿ, ಸ್ವಾಗತ ಮಾಡ್ತೀನಿ ಅಂತ ಅದನ್ನ ನಾವು ವೆಲ್ಕಮ್ ಮಾಡಿ ಹಾರ್ಟ್ಲಿ. ಏನೇ ಪೇನ್ ಇರ್ಬೋದು, ನಮಗೆ ಇವತ್ತು ಏನೇ ಕಾಡ್ತಾ ಇರ್ಬೋದು, ಹಾ ಅದನ್ನ ಬಗ್ಗೆ ಅಯ್ಯೋ ನಂದು ಕಾಲು ನನ್ನ ಕೈ ಅಂತ ಒದ್ದಾಡಬಾರ್ದು. ಮತ್ತೆ ಅದಕ್ಕೆ ಫುಲ್ಲು ನಾವು ಅದ್ರ ಜೊತೆಗೆ ಕನೆಕ್ಟ್ ಆಗಬೇಕು, ಮಾತಾಡಬೇಕು, ಲವ್ ಎನರ್ಜಿ ಕೊಡಬೇಕು. ನೀನ್ ಏನೋ ಕರ್ಮ ಇದೆ ಬಂದಿದಿ, ಅದಕ್ಕೆ ನೀನ್ ಬಂದಿದ್ದಕ್ಕೆ ನನ್ಗೆ ಖುಷಿ ಇದೆ, ಸಂತೋಷ ಇದೆ. ಆಯ್ತಾ, ಬೇಗ ಆದಷ್ಟು ಬೇಗ ನಿನ್ ಕೆಲಸ ಮುಗಿಸ್ಕೊಂಡು ಹೊರಟು ಹೋಗ್ಬಿಡು. ಆಯ್ತಾ. ಆ ಅಂತ ಹೇಳಿ ಅದಕ್ಕೆ ಥ್ಯಾಂಕ್ ಯು ಹೇಳಿ ಸಾರಿ ಕೇಳ್ಬೇಕು. ಏನೋ ನಾವು ಹಿಂದೆ ಏನೋ ತಪ್ಪು ಮಾಡಿದಕ್ಕೆ ಅದು ಬಂದಿದೆಯಲ್ಲೋ ಅದಕ್ಕೋಸ್ಕರ ಸಾರಿ. ಅಂದ್ರೆ ಯಾರಿಗಾದ್ರೂ ಸಾರಿ, ಯೂನಿವರ್ಸಿಗೆ ಎಲ್ಲರಿಗೂ ಸಾರಿ ಕೇಳಿ ಅದನ್ನ ಅಸೆಪ್ಟ್ ಮಾಡಿ. ಮತ್ತೆ ಅದಕ್ಕೆ ನಾವು ಲವ್ ಎನರ್ಜಿ ಕೊಡಬೇಕು. ಆ ಕಾಲು ನೋವಾಗ್ತಾ ಇರ್ತದಲ್ಲ, ಅವಾಗ ನಾವ್ ಏನ್ ಪ್ರೇಯರ್ ಮಾಡ್ಬೇಕು? ಅಯ್ಯೋ ಅಪ್ಪ ಅಮ್ಮ ಅಂತಲ್ಲ, ಆ ಕಾಲು ಪೇನ್ ಆಗ್ತಾ ಇದೆ ಅಂತ ಅನ್ನುವಾಗ ನನ್ನ ಕಾಲೆಲ್ಲ ಕ್ಲಿಯರ್ ಆಗಿದೆ, ಫುಲ್ ಏನು ಪೇನ್ ಇಲ್ಲ, ಬಂತು ಹೋಯ್ತು, ಹೋಗಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಯೂನಿವರ್ಸ್ಗೆ ಮತ್ತೆ 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 ಥ್ಯಾಂಕ್ ಯು ಹೇಳ್ತಾ ಇರಿ. ಕಾಲು ನೋವು ಹೋಯ್ತು ಹೋಯ್ತು, ಹೋಗಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು. ಅದು ಇರ್ಲಿ ಅದು. ಆ ಹೋಯ್ತು ಅನ್ನೋದನ್ನ ನಿಮಗೆ ಮೊದಲು ನಿಮ್ಮಲ್ಲಿ ಬರ್ಬೇಕು. ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ, ಮಾಸ್ಟರ್ಸಿಗೆಲ್ಲ ಥ್ಯಾಂಕ್ ಯು ಹೇಳಿ. ಹೋಯ್ತು ನಂದು ಕಾಲು ಹೋಯ್ತು, ಬಹಳ ಬಡತನ ಇದೆಯಾ, ದೇವರೇ ನನಗೆ ಎಷ್ಟೊಂದು ದುಡ್ಡು ಕೊಟ್ಟಿದೆ, ಕೋಟಿ ಕೋಟಿ, ನನ್ನಷ್ಟು ಶ್ರೀಮಂತ ಯಾರೂ ಇಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಯೂನಿವರ್ಸಿಗೆ ಪಾಸಿಟಿವ್ ಎನರ್ಜಿ ಹಾಕಿ. ನನಗೆ ತಲೆಗೆ ವಿದ್ಯೆ ಹತ್ತುತ್ತಾ ಇಲ್ಲ, ಅಯ್ಯೋ ನನ್ನಷ್ಟು ಬುದ್ಧಿವಂತ ಯಾರು ಇಲ್ಲ, ದೇವರೇ ಎಷ್ಟೊಂದು ಬುದ್ಧಿ ಕೊಟ್ಟಿದ್ದಿ ನನಗೆ, ಎಷ್ಟು ವಿದ್ಯೆ ಇದೆ ನನಗೆ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸಿಗೆ ಪಾಸಿಟಿವ್ ಎನರ್ಜಿ ಹಾಕಿ. ಹೇಳ್ತಾ 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 ಯದ್ಭಾವಂ ತದ್ಭವಸಿ. ನಾವು ಏನು ಹೇಳ್ತೀವೋ, ಏನು ಮಾಡ್ತೀವಿ, ಏನು ಬಯಸ್ತೀವೋ ಅದೇ ನಾವು ಆಗ್ತೀವಿ. ಅದು ನಿರಂತರವಾಗಿ ಆಗ್ತಾ 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 ಅದೇ ಸತ್ಯ ಆಗ್ತದೆ. ಇದು ಯೂನಿವರ್ಸಲ್ ಲಾ, ಇದೇ ರಹಸ್ಯ, ಇದು ಸತ್ಯ. ಆ ಇದನ್ನ ಬಿಟ್ಟು ನಾವು ಬೇರೆ ಮಾಡ್ತಾ ಇದ್ವಿ ಉಲ್ಟಾ. ಬರೀ ಆ ಹಾಗೆ ಹಾಗೆ ಮಾಡಿ ನನಗೆ ಅದಿಲ್ಲ ಇದಿಲ್ಲ, ಇಲ್ಲ ಇಲ್ಲ ಅಲ್ಲ ಅನ್ನೋದು ಬರಬಾರ್ದು. ನಿಮ್ಗೆ ಏನೇನು ಆಸೆ ಇದೆ, ಏನೇನು ಬೇಕಾಗಿದೆ ಅದೆಲ್ಲ ದೇವರು ನನಗೆ ಈಗಾಗಲೇ ಕೊಟ್ಟು ಬಿಟ್ಟಿದ್ದಾನೆ ಅಂತ ಹೇಳಿ ಆ ದೇವರಿಗೆ ಕೃತಜ್ಞತೆ ಹೇಳ್ತಾ ಇರ್ಬೇಕು. ಕುಂತಾಗ, ನಿಂತಾಗ, ಬಂದಾಗ, ಏನ ಯಾವ್ದ್ರ ಮೇಲೆ ಆಸೆ ಇದೆ. ಆ ಮದುವೆ ಆಗ್ಬೇಕಾ, ದೇವ್ರೆ ಎಂತ ಒಳ್ಳೆ ಹುಡುಗನ್ ಕೊಟ್ಟೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ. ಎಂತ ಒಳ್ಳೆ ಹುಡುಗಿ ಕೊಟ್ಟೆ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು. ಮಕ್ಕಳಿಲ್ವಾ, ದೇವ್ರೆ ಎಷ್ಟು ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ವಿ, ಎಂತ ಮಹಾತ್ಮರು ಬಂದಿದ್ದಾರೆ, ಆ ಮಕ್ಕಳಾಗಿ ಬಂದಿದ್ದಾರೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಅದು ಬಿಟ್ಟು 3 ಹೊತ್ತು ಕೊರಗೋದಲ್ಲ. ಹೀಗೆ ಹೇಳ್ತಾ ಇದ್ರೆ ದೇವರು ಬಹಳ ಕರುಣಾಮಯ್ಯನು, ನೋಡ್ತಾನೆ ನೋಡ್ತಾನೆ ನೋಡ್ತಾನೆ, ನಾನು ಏನೂ ಕೊಟ್ಟಿಲ್ಲ, ನನ್ನ ಇಷ್ಟೊಂದು ಸ್ಮರಿಸ್ತಾನಲ್ಲ ಇವನು ಅಂತ ಹೇಳಿ ತಥಾಸ್ತು ಅಂತಾನೆ. ಅರ್ಥ ಆಯ್ತಲ್ಲ. ಹಾ ಅಂದ್ರೆ ಆ ಎನರ್ಜಿ, ನಮ್ಮ ಥಾಟ್ಸಿಗೆ ಅಷ್ಟು ಶಕ್ತಿ ಇದೆ. ಹಾ ಅದನ್ನ, ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ, ಇದು ಲಾ ಆಫ್ ಅಟ್ರಾಕ್ಷನ್. ಆಯ್ತಾ, ಇದು ಎಲ್ಲರಿಗೂ ವರ್ಕ್ ಆಗ್ತದೆ, ಇದು ಯೂನಿವರ್ಸಲ್ ಲಾ. ಅದಕ್ಕೆ ದೇವರು ಹೇಳಿದ್ದಾನೆ ಯದ್ಭಾವಂ ತದ್ಭವಸಿ. ಯಾರು ಹೆಂಗೆ ಬಯಸ್ತಾರೆ, ಹೇಗೆ ಹೇಗೆ ಬದುಕ್ತಾರೆ, ಹಾಗೆಯೇ ಅವರ ಜೀವನ ಇರ್ತದೆ. ಇರ್ಬೋದು ಕರ್ಮ ಆಳ್ತಾ ಇದೆ, ಆದ್ರೆ ಕರ್ಮವೇ ಎಲ್ಲವೂ ಅಲ್ಲ. ಕರ್ಮ ಕಳೆದ ಮೇಲೆ ನೆಕ್ಸ್ಟ್ ಇನ್ನೊಂದು ಲೈಫ್ ಇದೆ. ಅದು ಹೇಗೆ ಅಂತಂದ್ರೆ ನಮ್ಮ ಆಲೋಚನೆಯ ಮೇಲೆ ನಿರ್ಧಾರವಾಗಿರ್ತದೆ. ಆಯ್ತಾ, ಯಾಕೆಂದ್ರೆ ನಾವು ಯಾರೂ ಅಲ್ಲ, ಆ ಭಗವಂತನ ಅಂಶ ನಾವು.
ಹಾಗಿರುವಾಗ ಆ ದೇವರ ಶಕ್ತಿ ನಮ್ಮಲ್ಲೂ ಏನಾದ್ರು ಇರ್ಲೇಬೇಕಲ್ಲ, ಅದ್ಭುತ ಅನ್ನೋದು. ಹ್ಮ್ ಅದ್ಭುತವನ್ನು ನಾವು ಸೃಷ್ಟಿಸುವರಾಗಬೇಕು. ಓಕೆ. ಹಾ, ಅದೇ ಬಿಟ್ಟು ನಾವು 3 ಹೊತ್ತು ಇದು ಮಾಡೋದಲ್ಲ. ಈಗ ಶಶಿಕಲಾ ಮಾಸ್ಟರ್ ಮಾತಾಡಿ, ಆಮೇಲೆ ಬೇಗ ನಾವು ತಾಮ್ರದ ಲೋಟದಲ್ಲಿ ನೀರು ರೆಡಿ ಮಾಡ್ಕೊಳ್ರಿ, ಎಲ್ಲರೂ ದೀಪ ಹಚ್ಕೊಳ್ರಿ, ಓಪನ್ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ನೀರು ರೆಡಿ ಮಾಡ್ಕೊಳ್ರಿ. ಎಸ್ ನಮಸ್ತೆ. ಮಾಸ್ಟರ್. ಎಸ್. ನಮಸ್ತೆ ಸರ್. ನಮಸ್ತೆ ಸರ್. ಚೆನ್ನಾಗಿ ನಡೆದಿದ್ರಿ ಸರ್. 10ನೇ ಅಧ್ಯಾಯ ತುಂಬಾ ಚೆನ್ನಾಗಿತ್ತು ಸರ್. ಎಷ್ಟು ಸಂತೋಷ ಆಯ್ತು ಸರ್ ಕೇಳ್ಕೊಂಡು. ಆದ್ರೆ ಸರ್ ಇದು ಕರೆಂಟ್ ಹೋಗಿದ್ರಿ ನಮ್ಮಲ್ಲಿ. ಆದ್ರ ಆಗ ಬಸವಣ್ಣವ್ರ ವಚನ ಒಂದ್ ಹೇಳ್ತೀನಿ ನೋಡ್ರಿ ಸರ್. ದೇವಲೋಕ ಮೃತ್ಯುಲೋಕ ಎಂಬುದು ಬೇರೆ ಕಾಣಿರು. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮೃತ್ಯುಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತ ಬಸವಣ್ಣವರು ಹೇಳಿದ್ರು. ಅದರ ಅರ್ಥ, ಈ ಈ ವಚನದಲ್ಲಿ ದೇವಲೋಕ, ಮೃತ್ಯುಲೋಕ, ಸ್ವರ್ಗಲೋಕ, ನರಕಗಳ ಬಗ್ಗೆ ಮಾತಿನ ಆಧಾರವಿದೆ. ಆಧಾರದಿಂದ ಹೊಸ ವ್ಯಾಖ್ಯಾನ ನೀಡಿದ್ದಾರೆ ಬಸವಣ್ಣವರು. ದೇವಲೋಕ ಸ್ವರ್ಗಲೋಕ ಆಕಾಶದಲ್ಲಿ ಮೇಲೆ ಎಲ್ಲಿಯೂ ಇದೆ ಎಂದು ತಿಳಿಯಬಾರದು. ದೇವಲೋಕವೆಂದರೆ ಸತ್ಯವೇ ಹೇಳುವುದು, ಸುಳ್ಳನ್ನು ಹೇಳುವುದು ಮಾನವ ಲೋಕ. ಸದಾಚಾರವೇ ಸ್ವರ್ಗ, ದುರಾಚಾರವೇ ನರಕ ಲೋಕವು. ಇದಕ್ಕೆ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಎಂದಿದ್ದಾರೆ ಬಸವಣ್ಣವರು ಅಂತ. ಆಯ್ತು ಸರ್, ಇಷ್ಟೇ ಮಾತು. ಚೆನ್ನಾಗಿ. ಹಾ, ಒಳ್ಳೆ ಓಕೆ ಸರ್. ದಿನ ದಿನ ಹೌದೌದ್ರಿ. ಆದ್ರೆ ಇವತ್ತು ಹೇಳ್ಬೇಕಂತ ಇದು ಅದರಿ. ನಮ್ಗೆ ಕರೆಂಟ್ ಒಂದು ಹೋಗ್ಯದ್ರಿ ಸರ್. ಈಗ ಯಾವಾಗ ಇದು ಆಫ್ ಆಕತ್ತೆ ಏನೋ ಗೊತ್ತಿಲ್ಲ ಅಂತಂದ್ ಅಷ್ಟೇ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತನಾಡಿದ್ವಿ ಸರ್. ಥ್ಯಾಂಕ್ ಯು ಸರ್. ಈಗ ಪ್ರೇಮಲತಾ ಮಾಸ್ಟರ್ ಹೇಳ್ತಾರೆ. ಸರ್, ಯೋಗ ನಿದ್ರೆ ಗೊತ್ತಾಗ್ಬಿಟ್ಟಿದೆ ನೀವು. ಗೊತ್ತಾಯ್ತು. ಬಸವಣ್ಣವ್ರದೊಂದು ವಚನ ಹೇಳ್ತೀನಿ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನ್ನೆರೆದರೆ ಜೇನುತುಪ್ಪ ಒಯ್ದೆಡೆ ಸಿಹಿಯಾಗಬಲ್ಲದೆ, ಕಹಿಯಾಗುವುದಲ್ಲದೆ ಶಿವಭಕ್ತರಲ್ಲದವರ ಕೊಡೆ ನಡೆಯಲಾಗದು ಕೂಡಲ ಸಂಗಮ ದೇವ. ಒಂದು ಅರ್ಥ ಆಯ್ತು ಅನ್ಸತ್ತೆ. ಇಲ್ಲ ಇಲ್ಲ, ಹೇಳ್ಬೇಕಿತ್ತು. ಬೇವಿನ ಬೀಜವ ಬಿತ್ತಿದ್ರೆ ಬೇವಿಂದು ಬೀಜ ಹಾಕಿದ್ರುನು, ಬೆಲ್ಲದ ಕಟ್ಟೆ ಕಟ್ಟಿದ್ರುನು, ಆಕಳ ಹಾಲು ಹಾಕಿದ್ರುನು ಕೂಡ ಜೇನುತುಪ್ಪ ಒಯ್ದೆಡೆನು ಸಿಹಿಯಾಗಬಲ್ಲದೆ. ಅದು ಬೇವಿನ ನಾವ್ ಏನ್ ಬೀಜ ಹಾಕಿರ್ತೀವಿ ಅದೇ ನಮ್ಗೆ. ಅದು ಮಾವಿನ ಬೀಜ ಹಾಕಿದ್ರೆ ಮಾವಿಂದು, ಬೇವಿಂದ ಹಾಕಿದ್ರೆ ಅದೇ. ಮತ್ತೆ ಅದು ಏನೇ ನಾವು ಹಾಕಿದ್ರು ಅದು ಕಹಿನೇ ಬರತ್ತೆ ಹೊರತು ಸಿಹಿ ಬರಲ್ಲ. ಶಿವಭಕ್ತನಲ್ಲವೇ ಕೂಡಲ ಸಂಗಮ ದೇವ. ಅಷ್ಟೇ. ವೆರಿ ಗುಡ್. ಚಪ್ಪಾಳೆ ಪ್ರೇಮಲತಾ ಮೇಡಮ್ಗೆ, ಶಶಿಕಲಾ ಮಾಸ್ಟರ್ಗೆ ಚಪ್ಪಾಳೆ. ಆಧ್ಯಾತ್ಮದ ಅಂತಿಮ ಹಂತ ಸರ್, ಅದ್ವೈತದ ಬಗ್ಗೆ ಹೇಳ್ತೀವಿ ಸರ್. ಕರ್ಮವು ತಾನಾಗಿಯೇ ಬಿದ್ದು ಹೋಗಬೇಕೆಂದು ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು. ಅವರು ಅದನ್ನು ಒಂದು ಉದಾಹರಣೆಯ ಮೂಲಕ ವಿವರಿಸಿದ್ದಾರೆ. ಒಂದು ಗಾಯವಾದರೆ ಅದು ವಾಸಿಯಾಗುವುದೇ, ಅದರ ಮೇಲೆ ಮೃತ ಜೀವಕೋಶಗಳ ಒಂದು ಪೊರೆ ಉಂಟಾಗುತ್ತದೆ. ಗಾಯ ಪೂರ್ತಿ ಗುಣವಾದ ಮೇಲೆ ಅದು ತಾನಾಗಿಯೇ ಬಿದ್ದು ಹೋಗುತ್ತದೆ. ಹಾಗೆಯೇ ಮನಸ್ಸು ಸಾಧನೆಯಲ್ಲಿ ಪಕ್ವವಾದ ಮೇಲೆ ಕರ್ಮ ತಾನಾಗಿಯೇ ಬಿದ್ದು ಹೋಗುತ್ತದೆ. ಬಲವಂತವಾಗಿ ಅದನ್ನು ತ್ಯಜಿಸಬಾರದು. ಅಷ್ಟೇ. ಅಷ್ಟೇ. ಚೆನ್ನಾಗಿದೆ ಮೇಡಮ್. ಅವಾಗ ಡೈಲಿ ಇಂತ ನಾನು ಸುಭಾಷಿತ ಹೇಳ್ತಾ ಇರಿ ಯಾವಾಗ ಪಾಪಿ ಅದನ್ನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪ್ರಾರ್ಥಕ್ಕೆ ಸಲ್ಲದಯ್ಯ. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನಮ್ಮ ಕೂಡಲ ಸಂಗಮ ದೇವ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಾಣಯ್ಯ. ನಂದು ಬುಕ್ ಇದೆ ಸರ್, ಬಸವಣ್ಣರು ತುಂಬಾ ಇದೆ. ಬಸವಣ್ಣರ ವಚನಗಳು ಸೂಪರ್. ತುಂಬಾನೇ ಇದೆ. ಇಡೀ ಬುಕ್ ಇದೆ. ಡೈಲಿ ಒಂದೆರಡು ಹೇಳ್ತೀನಿ ಸರ್. ತುಂಬಾ ಓಕೆ ಮಾಸ್ಟರ್. ಮತ್ತೆ ಯಾರಾದ್ರೂ ಹೇಳೋರಿದ್ರೆ ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್, ಇವಾಗ ನಾವು
ಅಂದ್ರೆ ನಾವು ಏನು ಕಮಾಂಡರು, ಎಲ್ಲರೂ ಒಂದು ಇದರಲ್ಲಿ ತಾಮ್ರದ ಚೊಂಬು ಅಥವಾ ಗೆಂಡಿ ಅಥವಾ ಕಳಶ, ಅದರಲ್ಲಿ ಎಲ್ಲರೂ ನೀರಿಟ್ಟುಕೊಳ್ಳಿ ಮತ್ತೆ ಓಪನ್ ಮೆಡಿಟೇಷನ್ ಸಂಕಲ್ಪ ಮಾಡಿ ನಾವು ಶುರು ಮಾಡೋಣ. ಬೆಳಗ್ಗೆವರೆಗೂ ಮಾಡಿ, ಯಾರು ಎಕ್ಸಿಟ್ ಆಗಬೇಡ್ರಿ. ನಿದ್ದೆ ಬಂದ್ರೆ ಆಮೇಲೆ ಇನ್ನೂ ಕೆಲವರು ಇದ್ದಾರೆ, ನಾವು ಧ್ಯಾನ ಮಾಡ್ತೀನಿ ಅಂತ ಯಾರು ಸಂಸಾರವನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಆಯ್ತಾ? ಸಂಸಾರದಲ್ಲಿ ನಿರ್ವಾಣ, ಯಾರು ಸಂಸಾರವನ್ನ ಬಿಟ್ಟು ಸಾಧನೆ ಮಾಡುವಂತ ಯಾರು ಹೇಳಿಲ್ಲ. ಹಾಗೆ ಯಾರಾದ್ರೂ ಮಾಡ್ತಾ ಇದ್ರೆ ಅದು ತಪ್ಪು. ಸಂಸಾರಿಗಳಾಗಿದ್ದು ಸಂಸಾರದಲ್ಲಿ ನಿಭಾಯಿಸುವ ಎಲ್ಲಾ ಧರ್ಮಗಳನ್ನು ಕೂಡ ನಿಭಾಯಿಸ್ತಾ, ಆಮೇಲೆ ಕೆಲವರು ಯಾರೋ ಇದ್ ಮಾಡ್ತಾ ಇದ್ರು, ಏನಂದ್ರೆ ಏನಂತೀವಿ, ಗಂಡು ಏನು ಸಂಸಾರ ಮಾಡುವಾಗ ಅದರಿಂದ ತಪೋಶಕ್ತಿ ಕಡಿಮೆ ಆಗ್ತದೆ ಅಂತ ಖಂಡಿತ ಇಲ್ಲ, ಎಲ್ಲೂ ಅದರ ಬಗ್ಗೆ ಉಲ್ಲೇಖ ಇಲ್ಲ. ಅದನ್ನ ಪತ್ರಿಜಿಯವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಗಂಡು ಹೆಣ್ಣಿನ ಸಂಪರ್ಕದಿಂದ ನಮ್ಮ ತಪೋಶಕ್ತಿ ಕಡಿಮೆ ಆಗೋಲ್ಲ. ಹಾಗೇನಾದ್ರೂ ಆಗೋದಾಗಿದ್ರೆ ಋಷಿಮುನಿಗಳು ಯಾರೂ ಮದುವೆ ಆಗ್ತಾ ಇರಲಿಲ್ಲ. ಪ್ರತಿಯೊಬ್ಬ ಋಷಿಮುನಿಯೂ ಕೂಡ ಮದುವೆ ಆಗಿದ್ದಾರೆ. ಸಪ್ತರ್ಷಿಗಳಿಗೂ ಕೂಡ ಪತ್ನಿಯರಿದ್ದಾರೆ, ತ್ರಿಮೂರ್ತಿಗಳಿಗೂ ಕೂಡ ಪತ್ನಿಯರಿದ್ದಾರೆ. ಪ್ರತಿಯೊಬ್ಬ ಋಷಿಮುನಿಗಳಿಗೂ ಕೂಡ ಪತ್ನಿಯರಿದ್ದಾರೆ, ಅವರಿಗೂ ಮಕ್ಕಳಿದ್ದಾರೆ. ಆದರೆ ನಾವು ಅದನ್ನು ಎಲ್ಲವನ್ನೂ ಹಿತವಾಗಿ ಮಿತವಾಗಿ ಅವಶ್ಯಕತೆಗೆ ಅನುಗುಣವಾಗಿ ಬಳಸಬೇಕು. ಹಾಗಾಗಿ ಎಲ್ಲರೂ ಸಂಸಾರದಲ್ಲಿ ಸಂಸಾರಿಯಾಗಿದ್ದು ಎಲ್ಲಾ ರೀತಿಯ ಜವಾಬ್ದಾರಿಗಳನ್ನು ಕೂಡ ನಿಭಾಯಿಸಬೇಕು. ಆಗ ಮಾತ್ರ ಅದು ನಿಜವಾದ ಸಾಧನೆ ಆಗ್ತದೆ. ಅದು ಬಿಟ್ಟು ನಾನು ಎಲ್ಲಾ ಬಿಟ್ಟು ಕುತ್ಕೊಂಡು 3 ಹೊತ್ತು ಧ್ಯಾನ ಮಾಡ್ತೀನಿ ಅಂದ್ರೆ ಅದು ಸಾಧನೆ ಅಲ್ಲ, ಆಯ್ತಾ? ಅದು ನಿಜವಾದ ಸಾಧನೆ ಅಲ್ಲ. ಎಲ್ಲದರೊಳಗೆ ಇದ್ದು ಯಾವುದಕ್ಕೂ ಅಂಟಿಕೊಳ್ಳದೆ, ಯಾವುದನ್ನೂ ತಿರಸ್ಕಾರ ಮಾಡದೆ, ಅದರಲ್ಲೂ ನಮಗೆ ಸಮಯ ಸಿಕ್ಕಾಗ ರಾತ್ರಿ ಅಂತ ನಿದ್ದೆ ಮಾಡೇ ಮಾಡ್ತಾರಲ್ಲ, ಅವಾಗೆಲ್ಲ ಏನ್ ಯಾರು ಸಂಸಾರದ ಜವಾಬ್ದಾರಿಗಳೇನಿರಲ್ಲ. ಆ ಸಮಯದಲ್ಲಿ ಧ್ಯಾನ ಮಾಡಿ. ಅದು ಬಿಟ್ಟು ನಾವು 3 ಹೊತ್ತು ಅದನ್ನೇ ಮಾಡ್ತೀನಿ, ಅದೆಲ್ಲ ಸಾಧನೆ ಅಲ್ಲ. ಅದಕ್ಕೆ ಇನ್ನೂ ಸಮಯ ಇದೆ. ಎಲ್ಲಾರು ಕೈ ಕೊಟ್ಟು ಬೀದಿ ಬಂದ್ರೆ ಆತರ ಯಾರಿಗೂ ಆಗೋದು ಬೇಡ. ಆತರ ಕೆಲವರು ಪರಿಸ್ಥಿತಿ ಇರ್ತದಲ್ಲ, ಅಂದ್ರೆ ಅವು ಎಲ್ಲಾ ಜವಾಬ್ದಾರಿಗಳು ಮುಗೀತು ಅಂದ ಕಾಲದಲ್ಲಿ ನೀವು ಸಂಪೂರ್ಣವಾಗಿ ಕೋರಬಹುದು. ಆದ್ರೆ ಎಲ್ಲಾ ಜವಾಬ್ದಾರಿ ಇರುವ ಸಮಯದಲ್ಲಿ ಹಾಗೆ ಮಾಡಬಾರದು, ಅದು ತಪ್ಪಾಗ್ತದೆ. ಅದು ನಿಜವಾದ ಸಾಧನೆ ಅಲ್ಲ. ಇಲ್ಲಿ ಸಂಸಾರದಲ್ಲಿ ನಿರ್ವಾಣ, ಕೊನೆಯವರೆಗೂ ಸಂಸಾರದಲ್ಲೇ ಇರಬೇಕು. ವೈರಾಗ್ಯ ಬಂತು ಅಂತ ಬಿಟ್ಟು ಹೋದ್ರೆ ಅವರು ಕಳ್ಳ, ಅವನು ನಿಜವಾದ ವೈರಾಗ್ಯ ಅಲ್ಲ ಅದು. ಯಾಕೆಂದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ಇಲ್ಲಿ ಯೋಚನೆ ಮಾಡ್ತಾ ಇದ್ರೆ ಅದು ವೈರಾಗ್ಯ ಅನಿಸಿಕೊಳ್ಳೋದು. ಎಲ್ಲ ಸಂಸಾರದಲ್ಲೇ ಇರಬೇಕು ಕೊನೆಯವರೆಗೂ. ಹಾಗಂತ ಅದರಲ್ಲೇ ತಲ್ಲೀನರಾಗಬಾರ್ದು. ಸಾಧನೆ ಆವಾಗ ಮಾತ್ರ ಅದು ಸಾಧನೆ ಆಗ್ತದೆ. ಓಕೆ, ವೆರಿ ಗುಡ್. ಓಕೆ ಮಾಸ್ಟರ್ಸ್, ನಾವೀಗ ಸಂಕಲ್ಪ ಮಾಡೋಣ. ಸಂಕಲ್ಪ ಮಾಡಿ ಎಲ್ಲ ಇದನ್ನ ರೆಡಿ ಇಟ್ಕೊಳ್ರಿ, ದೀಪ ಹಚ್ಕೊಳ್ರಿ ಎಲ್ಲ. ಇವತ್ತು ಹುಣ್ಣಿಮೆ ಧ್ಯಾನ, ಚೆನ್ನಾಗಿ ಚಂದ್ರನ ದರ್ಶನ ಮಾಡಿ ಒಂದು ಸಾರಿ. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಗುರುಗಳ